नमस्कार, मी श्वेता अंकले KMM मराठीच्या आजच्या बुलेटिनमध्ये आपल्या सगळ्यांचं स्वागत करते। आता एक नजर टाकूयात आजच्या ठळक घडामोडींवर। ABVP बेळगाव शहर युनिट तर्फे भव्य निदर्शने। कोलकाता येथील प्रशिक्षणार्थी डॉक्टरवर झालेल्या बलात्कार आणि हत्येचा केला निषेध। आरोपींना फाशी देण्याची केली मागणी। राज्यपाल थावरचंद गेहलोत यांनी दिला सिद्धरामय्या यांच्या विरोधात खटला चालवण्यासाठी ग्रीन सिग्नल। मुडा घोटाळ्याप्रकरणी सिद्धरामय्या यांचे नाव चर्चेत। मुख्य सचिवांना याबाबतचा दिला आदेश। भाजपने मुख्यमंत्री सिद्धरामय्या यांच्या विरुद्ध षडयंत्र रचले। राज्यपालांनी केला राजभवनाचा गैरवापर। महिला व बालविकास मंत्री लक्ष्मी हेब्बाळकर यांनी केला आरोप। आता पाहूयात सविस्तर बातम्या। मुख्यमंत्री सिद्धरामय्या यांच्यावर भाजपने षडयंत्र करून राज्यपालांकडून कारवाई करून राजभवनाचा दुरुपयोग केल्याचा आरोप महिला व बालकल्याण मंत्री लक्ष्मी हेब्बाळकर यांनी केलाय। मुख्यमंत्री सिद्धरामय्या यांच्यावर भाजपने षडयंत्रात्मक अजेंडा तयार करून राज्यपालांकडून कारवाई करून राजभवनाचा दुरुपयोग केल्याचा आरोप महिला आणि बालकल्याण मंत्री लक्ष्मी हेब्बाळकर यांनी केला। शनिवारी बेळगावातील कुवेंपू नगरात पत्रकारांशी बोलताना त्या म्हणाल्या की हे राजकीय षडयंत्र आहे। सिद्धरामय्या राजीनामा देणार नाहीत। सध्या निवृत्त न्यायाधीशांच्या नेतृत्वाखाली तपास सुरू आहे आणि त्याचा निकाल अद्याप आलेला नाही। त्या दरम्यान हे दुरुपयोग केले जात असल्याचे त्या म्हणाल्या। ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ। ಆ ದೂರನ ಆಧರಿಸಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ। ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಅಥವಾ ಹೇಗೆ? ನೀವು ಯಾವುದೇ ಕಾರಣಕ್ಕೂ ಇದು ಒಂದು ರಾಜಕೀಯ ಪಿತೂರಿ ಇದೆ, ರಾಜಕೀಯ ಅಜೆಂಡಾ ಇದೆ। ಸೊ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂಥ ಪ್ರಮೇಯ ಇಲ್ಲ, ಅವರು ಕೊಡೋದೂ ಇಲ್ಲ। ರಾಜಕೀಯವಾಗಿ ಅವರು ಪಿತೂರಿ ನಡೆಸಿದ್ದಾರೆ, ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೀವಿ। ತಪ್ಪು ಏನೋ ಮುಂದಿನ ದಿನಗಳಲ್ಲಿ ಅವರು CBI ಅವ್ರನ್ನೇನು ಅರೆಸ್ಟ್ ಮಾಡಿದರೆ ಅಂತಂದರೆ ಅವಾಗಾದರೂ ರಾಜೀನಾಮೆ ಕೊಡಲೇಬೇಕಾಗತ್ತಲ್ಲ, ಅವಾಗೇನು ನೋಡಿ ಊಹಾಪೋಹಗಳು, ಮುಂದೆ ಹಿಂಗಾಗುತ್ತೆ ನಾಳೆ ಹಂಗಾಗುತ್ತೆ, ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲ। ಒಂದೇ ಮಾತನ್ನು ಹೇಳ್ತೀನಿ, ಇವತ್ತು ರಾಜ್ಯಪಾಲರ ಕುರ್ಚಿ ಆಗಿರ್ಬೋದು, ರಾಜ್ಯಪಾಲರನ್ನಾಗಿರ್ಬೋದು, ಈ ರೀತಿ BJPಯೇತರ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ। ಈಗಾಗಲೇ ನಾನು ಮುಂಚೆನೇ ಹೇಳಿದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ। ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ। ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಂವಿಧಾನಿಕವಾದಂಥ ಒಂದು ಪವರನ್ನು ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ। ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದೀವಿ। ಅವರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ತೀವಿ। ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ। ಹಂಸರಾಜ್ ಬರ್ದೋಜಿ ಅವರು ರಾಜ್ಯಪಾಲರಾಗಿದ್ದರು, ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು। ಅದು ಅವಾಗೂ ಇದೇ ಥರ ಸಮಸ್ಯೆ ಬಂದಿತ್ತು। ಅವತ್ತು ನೀವು ಕಾಂಗ್ರೆಸ್ದವರು ಅವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ದ ಒಂದು ದುರಾಡಳಿತ ಮಾಡಿಕೊಂಡು ಹಂಸರಾಜ್ ಬರ್ದೋರು ದ್ವೇಷನ ರಾಜಕಾರಣ ಮಾಡ್ತಾ ಇದ್ದಾರೆ। ಹೈಕಮಾಂಡ್ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅಣತಿ ಅಂತ ನಡ್ಕೊಂಡು ಯಡಿಯೂರಪ್ಪನ ಜೈಲಿಗೆ ಹಾಕ್ಸಿದ್ರು ಅಂತೇಳಿ ಯಡಿಯೂರಪ್ಪ ಸಾಹೇಬರು ಅವ್ರ ಮೇಲೆ ಕೇಸ್ ಯಾರು ಹಾಕಿದ್ರು? ಕೇಸ್ ಯಾರು ಹಾಕಿದ್ರು? ಸೇಮ್ ಹಿಂಗಾಗಿತ್ತು ಅವಾಗ, ಸರ್ಕಾರ ಯಾರ್ದಿತ್ತು? ಸರ್ಕಾರ ಯಾರ್ದಿತ್ತು ಅವಾಗ? ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ? ಅಲ್ಲ ನೀವಲ್ಲ, ನಾನು BJP ಅವ್ರಿಗೆ ಹೇಳ್ತೀನಿ, BJP ಅವರನ್ನೇ ಯಡಿಯೂರಪ್ಪ ಸಾಹೇಬ್ರು ಬೆನ್ನಿಗೆ ಚೂರಿ ಹಾಕಿದ್ದಾರೆ। ಒಮ್ಮೆ ಅಲ್ಲ ಮೂರು ಬರೆ ಚೂರಿ ಹಾಕಿದ್ದಾರೆ। BJP ಅವರನ್ನೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ। ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸಿದಂಥವ್ರು ಇವರು। ದ್ವೇಷದ ರಾಜಕಾರಣ ಇವರು ಪಕ್ಷದ ಒಳಗಡೆ ಮಾಡುವಂಥವ್ರು। ಈಗ ಆ ಒಂದು ಉದಾಹರಣೆಯನ್ನು ನಮಗೆ ಕೊಟ್ಟರೆ ನಮಗೆ ಗೊತ್ತಿದೆ। ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ। ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ। ಎಲ್ಲರಿಗೂ ಸತ್ಯಾಂಶ ಗೊತ್ತು। ಮಾಧ್ಯಮದ ನನ್ನೆಲ್ಲ ಸಹೋದರರು ನಿಮ್ಮನ್ನೆಲ್ಲರನ್ನೂ ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದ್ದಾರೆ, 40 ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ಆಡಳಿತವನ್ನು ಕೊಟ್ಟಂಥವರು ಸಿದ್ದರಾಮಯ್ಯ ಸಾಹೇಬರು। ಇವತ್ತು ಅವರ ಮುಖಕ್ಕೆ ಮಸಿಯನ್ನು ಬೆಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ। ಜನ ಅವ್ರನ್ನ ಕ್ಷಮಿಸೋದಿಲ್ಲ,
ಈ ರಾಜ್ಯದ ಜನ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ. ಸುಭದ್ರವಾದಂಥ ಸರ್ಕಾರ ನಡೆಯುತ್ತೆ. ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವ್ರ ಬೆನ್ನಿಗೆ ಇದ್ದೀವಿ. खटला चालवण्याच्या परवानगीच्या पार्श्वभूमीवर मंत्रिमंडळाची तातडीची बैठक बोलावण्यात आल्याचे लक्ष्मी हेब्बाळकर यांनी सांगितले. विनोद कोलकार, KMM मराठी, बेळगाव. राज्यपालांनी मुख्यमंत्री सिद्धरामय्या यांच्यावर भाजपचे एजंट म्हणून कारवाई केली आहे. हे अत्यंत निषेधार्ह आहे असे बेळगाव उत्तरचे आमदार आसिफ सेठ म्हणाले. राज्यपालांनी मुख्यमंत्री सिद्धरामय्या यांच्यावर भाजपचे एजंट म्हणून कारवाई केली आहे. हे अत्यंत निषेधार्ह आहे असे बेळगाव उत्तर विधानसभा मतक्षेत्राचे आमदार आसिफ सेठ यांनी आरोप केलेत. शनिवारी बेळगावातील काँग्रेस भवनात पत्रकारांशी बोलताना ते म्हणाले की मुख्यमंत्री सिद्धरामय्या यांच्यावर राज्यपालांनी त्यांच्या अधिकाराचा दुरुपयोग केला आहे. मुख्यमंत्री राजीनामा देण्याचा प्रश्नच नसल्याचे आसिफ सेठ म्हणाले. ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಏನು ಅನುಮತಿ ಕೊಟ್ಟಿದ್ದಾರೋ, ಯಾರಿಗೆ ಅನುಮತಿ ಕೊಟ್ಟಿದ್ದಾರೋ, ಒಂದು ಬ್ಲ್ಯಾಕ್ ಮೇಲರ್ಗೆ ಅವ್ರದ್ದು ಆ್ಯಂಟಿಸೆಂಟ್ಸ್ ಏನಿದೆ ಪೂರ್ಣ ರಾಜ್ಯಕ್ಕೆ ಗೊತ್ತಿದೆ. ಗವರ್ನರ್ ಅವರು ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್ ರಾಜ್ಯದ್ದು. ಇವತ್ತು ಅವರು ಒಂದು BJP ಏಜೆಂಟ್ ಹಂಗೆ ಕೆಲಸ ಮಾಡಿದ್ದಾರೆ. ಏನಿದೆ ಮೂಢ ಹಾಕೋ ಪ್ರಕಾರ ಆರ್ಡರ್ ಅನುಮತಿ BJP ಸರ್ಕಾರ ಕೊಟ್ಟಿದ್ರು. 50% ಲ್ಯಾಂಡ್ ನಮ್ಮ ಸಿದ್ದರಾಮಯ್ಯ ಸರ್ ವೈಫ್ಗೆ. ಮತ್ತು ಇವರು ಇವತ್ತು ಒಂದು BJP ಏಜೆಂಟ್ ಆಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೋ ಅಥವಾ ಈ ಥರದ್ದು ವಾಟ್ ಈಸ್ ದಿ ರೀಸನ್? ನಾವು ನೋಡಕತ್ತೀವಿ ಎಲ್ಲ ಕಡೆ, ತಮಿಳ್ನಾಡು ಆಗಲಿ, ಆಂಧ್ರ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ದಿಲ್ಲಿ ಆಗಲಿ, ಎಲ್ಲ ಕಡೆ ತಾವು ನೋಡಿ ಚೆಕ್ ಮಾಡಿ. ಎಲ್ಲ ಕಡೆ ಎಲ್ಲೆಲ್ಲಿ ಅಪೋಸಿಷನ್ ಪಾರ್ಟೀಸ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲೇ ಗವರ್ನರ್ಸ್ BJP ಏಜೆಂಟ್ ಹಂಗೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಫೆಡರಲ್ ಸಿಸ್ಟಮ್ ಬ್ರೇಕ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ನಡ್ತಾ ಇದೆ. ಯಾರು ಅಪೋಸ್ ಮಾಡ್ತಾರೋ ಅವ್ರಿಗೆ ಬ್ರೇಕ್ ಮಾಡಬೇಕು. ನಾವು ಪೊಲಿಟಿಕಲಿ ಮತ್ತು ಲೀಗಲಿ ಇದು ಫೈಟ್ ಮಾಡಾವ. ವಿ ವಿಲ್ ಕಮ್ ಆನ್ ದ ಸ್ಟ್ರೀಟ್ಸ್ ಆ್ಯಂಡ್ ವಿ ವಿಲ್ ಗೋ ಟು ದ ಕೋರ್ಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಮೇಲೆ ಅವ್ರ 45 ವರ್ಷದ ಅವ್ರ ಪೊಲಿಟಿಕಲ್ ಕೆರಿಯರ್, ₹1 ಆರೋಪ ಇರಲಿಲ್ಲ ಅವ್ರ ಮೇಲೆ, ₹1 ಆರೋಪ ಇರಲಿಲ್ಲ, ಏನೂ ಇರಲಿಲ್ಲ. ಇವತ್ತು ಅವ್ರದ ಮೇಲೆ ನೀವು ಇದು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತೀರಿ. ನೀವು ಹೋಗಿ ಮಹಾರಾಷ್ಟ್ರದಲ್ಲೇ ಅಜಿತ್ ಪವಾರ್ ನೋಡಿ, ಪ್ರಫುಲ್ ಪಟೇಲ್ ನೋಡಿ, ಬೇರೆ ಬೇರೆ ಈ ರಾಜ್ಯದಲ್ಲೇ ನೀವು ಎಲ್ಲರಿಗೂ ತಗೊಂಡ್ರಲ್ಲ, ನೀವು ಒಬ್ಬರಿಗೆ ಅವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಮಾಡೋದಿಲ್ಲ? ಅವ್ರ ಮೇಲೆ ಇಡಿ ಕೇಸಸ್ ಇತ್ತು, ಯಾಕೆ ವಿಡ್ರಾ ಮಾಡಿದ್ರಿ ನೀವು? ವಿ ವಿಲ್ ಸೆ ಗೋ ಬ್ಯಾಕ್ ಗವರ್ನರ್. ಯಾವಾಗ ಗವರ್ನರ್ ಅವ್ರ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಬಿಟ್ಟು ಒಂದು ಪಾರ್ಟಿದು ಕೆಲಸ ಮಾಡ್ತಾರೆ, ವಿ ವಿಲ್ ಹ್ಯಾವ್ ಟು ಅಪೋಸ್ ದೆಮ್ ಆ್ಯಂಡ್ ವಿ ವಿಲ್ ಅಪೋಸ್ ದೆಮ್. ರಾಜೀನಾಮೆ ಕೊಡ್ಲಿಕ್ಕೆ ಪ್ರಶ್ನೆನೂ ಬರೋದಿಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮಾ? ಏನು ಹಗನಿದೆ? ವಿ ವಿಲ್ ಸ್ಟ್ಯಾಂಡ್ ಬೈ ಸಿದ್ದರಾಮಯ್ಯ ಸಾಹೇಬ್. ಲಾಸ್ಟ್ ತನಕ ನಾವು ಅವ್ರ ಜೊತೆ ಇರೋರು, ಲಾಸ್ಟ್ ತನಕ ನಾವು ಫೈಟ್ ಮಾಡೋರು. ಅವ್ರು ರಾಜೀನಾಮೆ ಕೊಡಲಿಕ್ಕೆ ಪ್ರಶ್ನೆ ಬರೋದಿಲ್ಲ. ರಾಜೀನಾಮೆ ಕೊಡೋದು ಪ್ರಶ್ನೆ ಬರೋದಿಲ್ಲ, ಅದು ಸ್ಪಷ್ಟ ಇದೆ. ನಮ್ಮ ಪಾರ್ಟಿದು ಸ್ಟ್ಯಾಂಡ್ ಸ್ಪಷ್ಟ ಇದೆ. ರಾಜೀನಾಮೆ ಕೊಡೋದು ಪ್ರಶ್ನೆ ಬರೋದಿಲ್ಲ. ಇದು ಮುಗಿಲಿ ಮೊದಲು, ಆಮೇಲೆ ಬೇರೆ ವಿಚಾರ ಮಾಡೋದು. ಮುಂದಿನ ಹೋರಾಟ ರೋಡ್ ಮೇಲೆ ಮತ್ತು ಲೀಗಲಿ ನಾವು ಎರಡು ಫೈಟ್ ಮಾಡೋದು. काँग्रेस गो बॅक राज्यपाल मोहीम सुरू करणार आहे. तसेच आम्ही रस्त्यावर भाजपा विरोधात आंदोलन आणि कायदेशीर लढाई सुरू करू असेही ते म्हणाले. विनोद कोलकार, KMM मराठी, बेळगाव. कोलकाता येथील प्रशिक्षणार्थी डॉक्टरवर झालेल्या बलात्कार आणि हत्येचा निषेध करण्यासाठी अभाविप बेळगाव शहर युनिटतर्फे भव्य निदर्शने करण्यात आली.
कोलकाता येथील प्रशिक्षणार्थी डॉक्टरवर झालेल्या बलात्कार आणि हत्येचा निषेध करण्यासाठी ABVP बेळगाव शहर युनिटतर्फे भव्य निदर्शने करण्यात आली। आज बोगारवेस सर्कल येथून निघालेली निषेध रॅली चन्नमा सर्कल येथे पोहोचून रास्ता रोको करून मानवी साखळी करून घोषणाबाजी करत निषेध व्यक्त करण्यात आला। यावेळी बंगालच्या मुख्यमंत्री ममता बॅनर्जी यांचा फोटो पायदळी तुडवून जाळण्यात आला। यावेळी काही काळ वाहतुकीची समस्या निर्माण झाली होती। त्यानंतर आंदोलक विद्यार्थ्यांनी देशामध्ये महिलांना संरक्षण नसल्याचे सांगितले। नहीं बची हो, क्यों नहीं बची? इतना एक्शन, इतना जो हो रहा है महिलाओं के साथ, उसके खिलाफ कोई लड़ता क्यों नहीं है? और इतना क्राइम के खिलाफ एक्शन लेट क्यों लिया जाता है? जल्द से जल्द इसकी कार्रवाई होनी चाहिए, हमें जस्टिस चाहिए। ಇವತ್ತಿನ ದಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಳಗಾವಿ ಮಹಾನಗರದಿಂದ ಮೊನ್ನೆ ನಡೆದಂಥ ಕೋಲ್ಕತ್ತಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಮರ್ಡರ್ ಆಗಿದೆ। ಆದ ಕಾರಣ ನಾವೆಲ್ಲರೂ ಇವತ್ತಿನ ಚನ್ಮ ಸರ್ಕಲ್ ಹೋರಾಟ ಮಾಡ್ತಿದ್ದೇವೆ। ಅಲ್ಲಿನ ಸರ್ಕಾರ ಮೆಡಿಕಲ್ ಕಾಲೇಜಿನಲ್ಲಿ ಆದಂಥ ವಿದ್ಯಾರ್ಥಿ ಹತ್ಯೆಯನ್ನು ಹೇಗೆ ಖಂಡಿಸ್ತಿದೆ ಅಂದರೆ ಅದು ರೇಪಲ್ಲ, ಅದು ಒಂಥರ ಸುಸೈಡ್ ಅಂತ ಹೇಳ್ತಿದ್ದಾರೆ ಅವರು। ಇದು ಮಮತಾ ದೀದಿ ಸರ್ಕಾರ ಖಂಡನೀಯರಲ್ಲ, ಇದು ಖಂಡನೀಯವಾಗಿ ಖಂಡಿಸ್ತಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು। ಅಂದರೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಅಂದರೆ ಅವಳೇನು ವಿದ್ಯಾರ್ಥಿನಿ ಅಲ್ಲ, ಅಲ್ಲಿ ಇದು ಸರ್ಕಾರ ಏನು ಮಾಡ್ತಿದೆ ಅಂದರೆ ಇದು ಅತ್ಯಾಚಾರ ಅಲ್ಲ, ಇದು ಸ್ವಯಂ ಅಪರಾಧ। ಮತ್ತು ಅವರು ಏನು ಮಾಡಿದ್ರೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಇಲ್ವಾ ಈ ಮಮತಾ ದೀದಿ ಸರ್ಕಾರದಲ್ಲಿ? ಕಲ್ಕತ್ತಾದಲ್ಲಿ ನೋಡ್ತಿರ್ಬೋದು ನೀವು, ದಿನ ದಿನ ಇಂಥ ಘಟನೆ ಹಾಕಿದ್ದೇವೆ। ನಿರ್ಭಯ ಹತ್ಯೆ ಆಗಿತ್ತು ಅವತ್ತು, ಕಳೆದ 12 ವರ್ಷದಿಂದ। ಅದು ಮೊನ್ನೆ ಏನು ಸಿಕ್ತು, ಅದಕ್ಕೆ ಹೋರಾಟದ ಪ್ರತಿಫಲವಾಗಿ ನಮಗೆ ಹೋರಾಟ ಮಾಡಿದ ಕಾರಣ ನಮಗೆ ಇದು ಸಿಕ್ತು ಅಲ್ವಾ? ಇದು ಎಷ್ಟು ದಿವಸ ಹೋಗೋದಿದ್ದು ಓಕೆ, ಇದು ಎಷ್ಟು ದಿವಸ ನೀವು ಕಂಟಿನ್ಯೂ ಮಾಡೋದು? ಹೀಗೆ ಒಂದೇನೋ ಹತ್ಯೆ ಆಗ್ತಿದೆ, ಒಂದು ಹೆಣ್ಮಕ್ಳಿಗೆ ಹತ್ಯೆ ಆಗ್ತಿದೆ ಅಂದರೆ ಹಾಗೆ ಬಿಟ್ಬಿಡೋದಾ? कोलकाता दंगल आणि हत्येतील आरोपींना फाशी द्यावी अशी मागणी त्यांनी केली आहे। विनोद कोलकार, KMM मराठी, बेळगाव। बातमीपत्रामध्ये वेळ झाली एक छोट्याशा विरामाची। कुठे जाऊ नका, पाहत रहा KMM मराठी। दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गल्ली बेलगाम। आराधना साड़ी ड्रेस मटेरियल्स, मारुती गल्ली बेलगाम। विरामानंतर तुम्हा सगळ्यांचं पुन्हा एकदा स्वागत। पाहूयात पुढची बातमी। सिद्धरामय्या यांच्या विरुद्ध खटला चालवण्याच्या मंजुरीबाबत मी अधिक भाष्य करणार नाही। आमचा पक्ष निर्णय घेईल आणि त्यासाठी मी कटिबद्ध आहे, असे माजी मंत्री रमेश जारकीहोळी म्हणाले। सिद्धरामय्या यांच्या विरुद्ध खटला चालवण्याच्या मंजुरीबाबत मी अधिक भाष्य करणार नाही। आमचा पक्ष निर्णय घेईल आणि त्यासाठी मी कटिबद्ध आहे, असे माजी मंत्री रमेश जारकीहोळी म्हणाले। शनिवारी त्यांनी पत्रकारांशी संवाद साधला। सिद्धरामय्या यांच्या राजीनाम्याबाबत विचारलेल्या प्रश्नाला उत्तर देताना ते म्हणाले की पक्षाच्या निर्णयाच्या प्रत्येक शब्दाला मी बांधील आहे। आम्ही आमच्या कोर कमिटीमध्ये ठरवले आहे की काही गोष्टींवर चर्चा करायची नाही। अरविंद लिंबावळी हे एकटेच बोलणार असल्याचे त्यांनी सांगितले। ಈಗಲೂ ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ, ಅದೇ ಶಬ್ದವನ್ನು ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ನಿವೃತ್ತ ರಾಜಕಾರಣಿ, ನಿವೃತ್ತ ಚೀಫ್ ಮಿನಿಸ್ಟರು ಅವರು ನೈತಿಕ ವಿಚಾರ ಮಾಡಿ ಅವ್ರು ಸ್ವಂತ ಇಷ್ಟಪಡಬೇಕು। 2011 ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋ ಶಬ್ದ ನೆನಪು ಮಾಡ್ಕೋಬೇಕು, ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ। ಯಾಕೆ ಅವ್ರಿಗೆ ನೋಡಿರಿ, ಅವ್ರು ತಿಳ್ಕೊಬೇಕು ಅವರು ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ, ಈಗ ಮುಖ್ಯಮಂತ್ರಿ ಏನು ಮಾತಾಡೋ ಅವ್ರ ಮೇಲೆ ಬಿಡ್ತೀವಿ। ಅದಕ್ಕೆ ನಾವು ನಮ್ಮ ಪಕ್ಷ ಏನು ನಿರ್ಣಯ ತೊಗೊಂಡ್ರೆ ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ನಾನು ಬದ್ಧತೀನಿ। ಇಷ್ಟು ಈಗಾಗಲೇ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೀನಿ। ಅದೆಲ್ಲ ಗೊತ್ತಿಲ್ಲ, ಈ ಸದ್ಯ ಹೇಳೋ ಪರಿಸ್ಥಿತಿ ಅಲ್ಲ। ನೋಡಿರಿ, ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ। ಅಕಸ್ಮಾತ್ ಏನಾರೋ ಒಬ್ಬ CD ಶಿವಣ್ಣಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದೆ ಅದೋ ಗತಿಗೆ ಹೋಗ್ತದೆ। ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಹೊತ್ತು ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ। ಅದು ದೊಡ್ಡ ಅನಾಹುತ ಆಗಿದೆ। ಅದರಲ್ಲಿ ನಮ್ಮ ಪಕ್ಷದವರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲ ಪ್ರಯತ್ನ ಕೈ ಜೋಡಿಸ್ತಾರೆ। ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೀನಿ, ಸಿದ್ದರಾಮಯ್ಯವರು 13ರಿಂದ 18 ಸಿದ್ದರಾಮಯ್ಯ ಉಳಿದಿಲ್ಲ। ಅವ್ರ ಶಕ್ತಿ ಏನೈತೆ ನನಗೆ ಗೊತ್ತಿಲ್ಲ। ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು। ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರಾದ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದು ನನಗೆ ಗೊತ್ತಿಲ್ಲ। ಆದರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ, ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು। ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದೆ ಹೋಗೋದು ಒಳ್ಳೆಯದಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತೀನಿ। ಅವರು ನೈತಿಕ ಹೊಣೆ ಹೊರಟು ರಾಜೀನಾಮೆ ಕೊಡೋದು ಒಳ್ಳೆಯದು। ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದೇ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರಲಿಲ್ಲ, ಬಂದಿದೆ, ಅದನ್ನು ಬೇಕು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದು ಹೊಳಿಸಿ ಮುಖ್ಯಮಂತ್ರಿ ಆಗಲಿ। ಬಟ್ ಇದೊಂದು ಹೇಳ್ತಲ್ಲ, ಇದೊಂದು ರಾಜೀನಾಮೆ ಕೊಟ್ಟ ನಂತರ ಭಾಳ ದೊಡ್ಡ ಅನಾಹುತ ಆಗುವಂಥ ರಾಜಕಾರಣ ಸನ್ನಿವೇಶ ಬರ್ತದೆ। ಅದಕ್ಕೆ ಎಲ್ಲ ಪಕ್ಷದರು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ। ನೋಡ್ರಿ, ಅವ್ರು 135 ಸೀಟ್ ಅದಾವೆ। ಆ ಪಕ್ಷ ಯಾರು ಮುಖ್ಯಮಂತ್ರಿ ಅವ್ರ ಪಕ್ಷ ಬಿಟ್ಟರೆ ಆ ರಾಜ್ಯ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೊಂತ ಒಂದು ಮನವಿ ಇದೆ। ನಾನು ನೀವು ಸಿದ್ದರಾಮಯ್ಯನವರು ನೀವು ಬಿಜೆಪಿಯಲ್ಲಿ ಇದ್ರು ಕೂಡ ನಿಮ್ಮ ರಾಜಕೀಯ ಗುರು ಅಂತ ಹೇಳಿ ನಮ್ಮ ಪದ ಬಂದಿದೆ ಸರ್। ಈಗ ಇಂಥ ಸನ್ನಿವೇಶ ಎಂದೂ ಸೃಷ್ಟಿಯಾಗಿರಲಿಲ್ಲ। ನೋಡ್ರಿ, 13ರಿಂದ 18 ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದೂ ಅವರು ಕಪ್ಪು ಚುಕ್ಕಿ ಬಂದಿರಲಿಲ್ಲ, ಬಂದಿದೆ। ಆದರೆ 2011ರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು, ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ। सिद्धरामय्या गेले तर पक्षाला तरुणोपाय नाही। CD शिवा आले तर 2 दिवसात सरकार पडेल। त्यांचे व्यक्तिमत्व, त्यांचा भ्रष्टाचार, ते मुख्यमंत्रीपदाच्या शर्यतीत उतरले तर राज्य अधोगतीकडे जाईल, असे ते म्हणाले। विनोद कोलकार, KMM मराठी, बेळगाव। बेळगाव जिल्ह्यातील सरकारी आणि खासगी रुग्णालयातील OPD शनिवारी बंद ठेवण्यात आल्या होत्या। बीम्समधील डॉक्टर शनिवारी ड्युटीवर हजर न राहता संपामध्ये सहभागी झाले होते। बेळगाव जिल्ह्यातील सरकारी व खासगी रुग्णालयातील OPD शनिवारी बंद ठेवण्यात आल्या होत्या। बेळगावमधील बीम्समधील डॉक्टर शनिवारी ड्युटीवर हजर न राहता संपामध्ये सहभागी झाले होते। 9 वाजल्यापासून OPD सेवेसाठी नोंदणी सुरू झाली। सध्या डॉक्टरांच्या निषेधाची माहिती नसल्याने लोक OPD मध्ये उपचार घेण्यासाठी नोंदणीसाठी रांगेतून येत आहेत।
नित्याचे बीम्समध्ये 1200 ते 1400 लोक OPDमध्ये नोंदणीकृत असतात. डॉक्टरांच्या विरोधामुळे OPD बंद आहेत. आपत्कालीन परिस्थितीमध्ये डॉक्टरांना सेवेत येण्याच्या सूचना अधिकाऱ्यांकडून देण्यात आल्या आहेत. विनोद कोलकार, KMM मराठी, बेळगाव. पालिकेतील वॉर्ड बजेट फक्त 37 वॉर्डासाठीच वाटप करण्यात आले आहेत. इतर वॉर्डसाठी बजेट का वाटप केलेलं नाही यावर पालिका विरोधी पक्षाच्या सदस्यांनी आक्षेप घेतला. पालिकेतील वॉर्ड बजेट फक्त 37 वॉर्डांसाठीच वाटप करण्यात आले. इतर वॉर्डसाठी बजेट का वाटप केले नाही असा संताप महामंडळाच्या विरोधी सदस्यांनी व्यक्त केला. शनिवारी बेळगाव पालिकेच्या सभागृहात महापौर सविता कांबळे यांच्या अध्यक्षतेखाली झालेल्या सामान्य सभेत विरोधी पक्षनेते मुजम्मिल डोनी यांनी आक्रोश व्यक्त केला. पालिकेतील वॉर्ड बजेट समानपणे वाटप केले पाहिजे. मेयरने फक्त 37 वॉर्डांसाठी बजेट वाटप केले आहे हे चुकीचे आहे असे ते म्हणाले. लेकिन हमने बात क्या किया कि टोटल 37 कारपोरेटर्स का ऑलरेडी टेंडर को गया है. हमारे 21 कारपोरेटर्स का टेंडर ऑलरेडी कमिश्नर साहब के थ्रू एक मूवमेंट हुआ था. वो 30 लाख रुपए का भी काम आपके पहले के जो महापौर मैडम है, माजी महापौर मैडम, टेंडर ऑलरेडी लेटर देके उसको रुकाया है. क्यों मैडम कि हम क्या इधर बेलगाम के अंदर हम क्या इधर कॉर्पोरेशन के अंदर डेवलपमेंट के लिए नहीं है. खाली 37 कारपोरेटर्स है. रिक्वेस्ट हमारा क्या है, खाली जो है 58 कारपोरेटर्स का डेवलपमेंट का पहले बात करें, फिर इसको रिलेट करें. बात भी लास्ट कल जो बात हुआ था वैसे ही बात होगा. फर्स्ट जो है 58 कारपोरेटर्स के डेवलपमेंट के बारे में बात करेंगे, फिर आगे का जो है कंफर्म लेंगे. कल बात ऐसा ऑलरेडी हुआ है. फर्स्ट आपने क्या किया था कि पहले आपके डेवलपमेंट के बारे में बात करेंगे, फिर आगे चर्चा करेंगे. मैडम हमारी रिक्वेस्ट है एक आधा घंटा सभागृह को का कोई भी डेवलपमेंट का 1 रुपए का भी काम नहीं लिया. बहुत सारे हमारे भी कारपोरेटर्स को तकलीफ है. मीडिया के अंदर आ रहा है बहुत सारे ಬಜೆಟ್ ಡಿವೈಡ್ ಮಾಡಿ ಆಮೇಲೆ ಇದೆಲ್ಲ ಇದು ಮಾಡಿ ಅಲ್ಲ ಅದೇ ಇದೇ ಪರ ಡಿಸ್ಕಸ್ ಮಾಡಿ ಬಜೆಟ್ ಪರ ಡಿಸ್ಕಸ್ ಮಾಡಿ के बारे में डिस्कस हो. मैडम ಪೂಜೆ ಮಹಾಪೌರರು ಹೇಳಿದ್ದೆ ಒಂದು ಎರಡು ರೀಡರ್ ಇನ್ಫಾರ್ಮೇಶನ್ ಸಬ್ಜೆಕ್ಟ್ ಮಾಡಿಸ್ಕೊಂಡು ಅಲ್ಲ ಸರ್ ಈ ಪೈಲ ಆದ್ರೆ ಸರ್ ಈ ಬಜೆಟ್ ಪೈಲ ಯಾಕೆ ಬರ್ತಾ ನಾವು ಚರ್ಚೆ ಸ್ವಾಗತಿಸುತ್ತೇವೆ. ಬಜೆಟ್ ಪೈಲ यावर सत्तापक्ष नेते गिरीश डोंगडी यांनी आक्षेप घेत सभेच्या अजेंड्यानुसार चर्चा करून हा विषय पुढे नेण्यात यावा असे सांगितले. त्यामुळे न जुमानता विरोधी सदस्यांनी प्रभागाच्या अंदाजपत्रकावर चर्चा करण्याचा आग्रह धरला. ನಮ್ಮಲ್ಲಿ ಪ್ರಮುಖರಿದ್ರು ಮಾತಾಡಿದಾಗ ಈಗಾಗಲೇ ಏನಾಗೈತಿ ಇಂದಿನ ಸಭೆಯೊಳಗೆ 9:30ರಲ್ಲಿ ನಾವು ಇಷ್ಟು ಕೊಡ್ತೀವಿ, ಆಡಳಿತ ಪಕ್ಷದವ್ರು ನಾವು 60% ತಗೋತೀವಿ, ನೀವು 40% ತಗೊಳ್ರಿ ಅಂತ ಮಾತಾಡಿದ್ರು. ಅವಾಗ ಕೂಡ ಅವರು ಮಾತಾಡಿದ್ರು, ಒಪ್ಕೊಂಡ್ರು. ಮತ್ತು ಅಲ್ಲಿ ಹೋಗಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಅವ್ರ ಜೋಡಿ ಚರ್ಚೆ ಮಾಡಿದ್ರು. ಏನ್ರಿ ಆಮೇಲೆ ಅವ್ರಿಗೆ ಏನು ಅವ್ರೊಳಗೆ ಏನು ಹೊಂದಾಣಿಕೆ ತಟ್ಟೋ ಗೊತ್ತಿಲ್ಲ, ಅವ್ರು ನಮ್ಮನ್ನು ಬಿಟ್ಟರು. ಆಮೇಲೆ ನಾವು ಆ ಪಂಡ ಅಲ್ಲ ಒಂದು ನಿಮಿಷ ಮಾತಾಡ್ತೀನಿ ಇದಾದ ಕೂಡಲೇ ಏನ್ ಮಾಡಿದ್ವಿ ನಾವು, ಅವಾಗ ಇವ್ರಿಗೆ ಯಾರು ಮಿಸ್ಗೈಡ್ ಮಾಡಿದ್ರು ಗೊತ್ತಿಲ್ಲ. ನಾವು 60% ನಾವು ಡೆವಲಪ್ಮೆಂಟ್ ಫಂಡ್ ಹೋಯ್ತು. ರಾಜ್ಯ ಸರ್ಕಾರದಾಗ ಹಂಗೈತಿ. ಈಗ ನಮ್ಮ ಶಾಸಕರಿಗೆ ಒಂದು ಫಂಡ್ ಕೊಡ್ತಾರ, ಅವ್ರ ಶಾಸಕರಿಗೆ ಒಂದು ಫಂಡ್ ಕೊಡ್ತಾರ ಅಧಿಕಾರದಾಗಿದ್ದಾಗ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಒಪ್ಕೊಂಡ್ರು. ಆಮೇಲೆ ಅವ್ರಿಗೆ ಏನು ಕನ್ಫ್ಯೂಸ್ ಆತೋ ಗೊತ್ತಿಲ್ಲ. ಅವ್ರು ನಮ್ಮ ಹಾದಿ ಬಿಟ್ಟರು, ನಮ್ಮ ಬೆನ್ನು ಹತ್ತದು ಬಿಟ್ಟರು. ಬಿಟ್ಟು ಬೇರೆ ಮಾರ್ಗದಿಂದ ಅವ್ರು ತೊಗೊಳಕ್ ನೋಡ್ರಿ, ಬೇರೆ ಮಾರ್ಗದಿಂದ ತೊಗೊಳಕ್ ನೋಡ್ರಿ ಅಂದ್ರೆ ಅದ್ರಾಗ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಹೇಳ್ತೀನಿ. ನಾವು ಲಾಸ್ಟ್ ಎಂಡ್ ಮಾರ್ಚ್ 31 ವೇಟ್ ಮಾಡ್ಕೊಂಡು ಕೂತಾಗ ಒಂದು ಬಜೆಟ್ ಕಾದಿಟ್ಟಿದ್ವಿ ನಾವು. ಆ ಬಜೆಟ್ ಅವ್ರು ತಗೋಲಿಲ್ಲ. ಅವಾಗ ನಾವು ಮಾತಾಡಿಸಿದಾಗ ಏನಿದ್ರು, ಆಲ್ರೆಡಿ ನಮ್ಮ ವರ್ಕ್ ಆಗ್ಯಾವು 30 ಲಕ್ಷದ್ದು ಟೆಂಡರ್ ಆಗ್ಯಾವು, ನಿಮ್ಗಿಂತ ಮೊದಲು ನಮ್ಮ ವರ್ಕ್ ಹಾಕವು, ನಾವು ತಗೋತೀವಿ ಅನ್ನೋ ಮಾತನ್ನು ಮಾತಾಡಿ ಆದ್ಮೇಲೆ ನಾವು ಹೇಳಿದ್ವು ಆಯ್ತು ನೀವು ತಗೊಂಡ್ರೆ ಭಾಳ ಚಲೋ ಆಯ್ತು ತಗೋರಿ ಅಂತ ಇದ್ವು. ನಾವು ಅದನ್ನ ಯಾಕಂದ್ರೆ ಏನಾಗೈತಿ ಏನು ತಗೋಲಿಲ್ಲ. ಅದು महामंडळाचे नामनिर्देशित सदस्य रमेश सोनटक्के म्हणाले की सत्ताधारी आणि विरोधी पक्षाने बैठक घ्यावी, त्यानंतर महामंडळाची सर्वसाधारण सभा पाहू. रमेश सोनटक्के यांच्या म्हणण्याला सर्व सदस्यांनी सहमती दर्शवल्याने महापौर सविता कांबळे यांनी सभा 15 मिनिटांसाठी तहकूब केली. याआधी नवनियुक्त सदस्यांना सरकारतर्फे शपथ देण्यात आली. यावेळी उपमहापौर आनंद चव्हाण,
आमदार आसिफ सेठ, महामंडळ सदस्य हनुमंत कोंगाळी आदी उपस्थित होते. विनोद कोलकार, KMM मराठी, बेळगाव. आणि या बातमीबरोबरच बातमीपत्रामध्ये वेळ झाली एक छोट्याशा विरामाची. कुठेही जाऊ नका, पाहत रहा KMM मराठी. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. राज्यपाल थावरचंद गेहलोत यांनी राज्याच्या राजकारणात मोठ्या प्रमाणात चर्चा झालेल्या मुडा घोटाळ्या प्रकरणी मुख्यमंत्री सिद्धरामय्या यांच्यावर कारवाईसाठी ग्रीन सिग्नल दिलाय. राज्यपाल थावरचंद गेहलोत यांनी राज्याच्या राजकारणात मोठा गाजावाजा करणाऱ्या मुडा घोटाळ्या प्रकरणी मुख्यमंत्री सिद्धरामय्या यांच्या विरोधात खटला चालवण्यास हिरवा झेंडा दाखवला आहे. याबाबतचा आदेश त्यांनी मुख्य सचिवांना शासनाला पाठवलेला आहे. सिद्धरामय्या यांच्या राजकीय जीवनातील हा सर्वात मोठा त्रास असल्याचं सांगण्यात येत असून राज्यपालांनी 3 तक्रारी एकत्र करून खटला चालवण्याची परवानगी दिली आहे. सामाजिक कार्यकर्ते TJ अब्राहम, म्हैसूर स्थित स्नेह मैक्रिस्टा आणि प्रदीप यांनी याच प्रकरणी खटला चालवण्याची परवानगी मिळावी यासाठी राज्यपालांकडे दाद मागितली होती. या 3 याचिका एकत्र करून खटल्याला परवानगी देण्यात आली. अधिसूचनेची प्रत मुख्य सचिवांच्या कार्यालयाला देण्यात आली आहे. CM सिद्धरामय्या यांना 15 ऑगस्टला याबाबतचा इशारा मिळाला होता. राजभवनामध्ये चहा पाण्याला गेलेल्या CM सिद्धरामय्या यांना राज्यपाल आपल्या विरुद्ध खटला चालवण्यास परवानगी देतील असा अंदाज आल्याचं सांगण्यात येत आहे. मुख्यमंत्र्यांचे कायदेशीर सल्लागार पोन्नन्ना हेही मुख्यमंत्र्यांच्या निवासस्थानी उपस्थित होते आणि त्यांनी पुढील कायदेशीर लढ्यांबाबत मुख्यमंत्र्यांशी चर्चा केली. राजशेखर हिरेमठ, KMM मराठी, बेळगाव. रायबाग तालुक्यातील हिडकल गावातील चन्नदासरकोडी येथील समाज गेल्या 10 वर्षांपासून मूलभूत सुविधांपासून वंचित असल्याचा रिपोर्ट KMM मराठीने प्रसारित केला होता. त्याचा इम्पॅक्ट म्हणून या समस्येवर तालुका पंचायत कार्यकारी अधिकारी आणि PDO यांनी या समस्येवर लक्ष केंद्रित केलं आहे. रायबाग तालुक्यातील हिडकल गावातील सुरणनवर बागेतील चन्नदासरकोडीमध्ये गेल्या 10 वर्षांपासून मूलभूत सुविधांपासून समाज वंचित असल्याचा अहवाल KMM मराठीने प्रसारित केला होता. या रिपोर्टला उत्तर देताना तालुका पंचायत कार्यकारी अधिकारी अरुण माचकनूर आणि PDO महादेव कुंबर, ग्रामपंचायत लोकप्रतिनिधींनी गावातील नेत्यांशी चर्चा करून प्रभाग क्रमांक 5 आणि 6 मधील पिण्याच्या पाण्याची मागणी, रस्ता, वीज, शौचालय, घरे आदी समस्यांची माहिती अधिकाऱ्यांना दिली. त्यानंतर अधिकाऱ्यांनी पाण्याच्या टाकीजवळील ग्रामपंचायत सदस्यांच्या जागेवर असलेल्या कूप नलिकेतून पाईपद्वारे पाण्याची टाकी भरण्याचे आश्वासन दिले. यावेळी PDO कुंभार म्हणाले की JJMच्या दुसऱ्या टप्प्यात घरोघरी पाण्याची कामे केली जातील. येत्या काही दिवसात या विभागाला अधिक अनुसूचित
जातींची घरे दिली जातील. लाभार्थी वैयक्तिक शौचालय बांधण्यासाठी अर्ज करतील आणि सर्व समस्यांचे निराकरण केले जाईल असे ते म्हणाले. ಸಣ್ಣಕ್ನವ್ರ ತೋಟದಲ್ಲಿ ಆ ಸಾಲಿನ ಸಮಸ್ಯೆ ಸಂಬಂಧಪಟ್ಟಂಗ ಈಗಾಗಲೇ ಸುಮಾರು ಒಂದು 3-4 ದಿನ ಹಿಂದೆ ಶುಕ್ರವಾರ ಗ್ರಾಮ ಪಂಚಾಯತಿಗೆ ಗುತ್ತಿಗೆ ಹಾಕಿದರು. ಆ ಒಂದು ಸಮಯದಲ್ಲಿ ನಾವು ಸಾರ್ವಜನಿಕ ನಾವು ಈ ದಿನ ಮುಂದಾರ ದಿನಾಂಕ 13 ಮಾನ್ಯ ಕಾರ್ಮಿಕ ಅಧಿಕಾರಿ ಸಾಹೇಬ್ ಜೊತೆ ಬಂದು ಸಮಸ್ಯೆ ಬಗೆಹರಿಸುವಂಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರ ನೇತೃತ್ವ ನಾವು ಬಗೆಹರಿಸುವಂತ ಅವ್ರು ಮಾತು ಕೊಟ್ಟಿದ್ರು. ಅದೇ ರೀತಿ ನೀವು ಸುದ್ದಿ ಮಾಧ್ಯಮ ಮತ್ತು ಪತ್ರಕರ್ತರು ಅದ್ರ ಬಗ್ಗೆ ನಾವು ಸುದೀರ್ಘವಾದ ಬಿತ್ತನೆ ಮಾಡಿದ ನಂತರ ಏನೈತಿ ನಿಮ್ಮ ಮಾನ್ಯ ಕಾರ್ಮಿಕ ಅಧಿಕಾರಿ ಸಾಹೇಬರು ಏನೈತಿ ಆಮೇಲೆ ಮಾನ್ಯ ML ಸಾಹೇಬರು ಸಂಪೂರ್ಣ ಫೋನ್ ಮಾಡಿದ್ರು ಏನು ಸಮಸ್ಯೆ ಆಗಿರ್ತದ. ಅದಕ್ಕೆ ನಾವು ಮಂಗಳವಾರ ಡೇಟ್ ತೊಗೊಂಡು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಿಮ್ಮೊಂದು ಕುಡಿ ನೀರುದು ಏನೈತಿ ಮೇನ್ ಗ್ರಾಮ ಪಂಚಾಯತ್ ಏಜೆಂಟ್ ಏನೈತಿ ಕುಡಿ ನೀರುದು ಮತ್ತು ಬೀದಿ ದೀಪ ಸ್ವಚ್ಛತೆ ಆ ಒಂದು ವಿಷಯವಾಗಿ ನಾವು ಕುಡಿ ನೀರುದಲ್ಲಿ ಸಮಸ್ಯೆ ಬಗೆಹರಿಸಿದ್ವಿ. ಅದು ಪಂಚಾಯತಿ ಬೋರ್ ಇತ್ತು, ಪಂಚಾಯತಿ ಬೋರ್ದಿಂದ ಏನೈತಿ ಆ ಜಲಕುಂಭ ಕನೆಕ್ಷನ್ ಕೊಡೋದು. ಆಮೇಲೆ ಇನ್ನೊಂದು ಏನೈತಿ 15 ಇನ್ನು 15 ಹೊಸ ಬೋರ್ ಒಂದು ಸಾರ್ವಜನಿಕ ಇದು ಮಾಡೋದು. ಅದೇ ರೀತಿ ಜೆಜೆಮ್ 2ನೇ ಹಂತದಾಗೈತಿ ಮನೆ ನೀರು ಕನೆಕ್ಷನ್ ಕೂಡ ಮಾಡಿವ್ರಿ. ಆ ನಂತರ ಐತಿ ಅಲ್ಲಿ ಹಾದಿ ಬಂದ್ ಮಾಡಿದ ವಿಷಯ ಸಂಬಂಧಪಟ್ಟಂಗ ದಿಶಾ ನಂಬರ್ದಾಗ ಹಾದಿ ಐತಿ. ಹಿಂಗಾಗಿ ಮಾನ್ಯ ಏನೈತಿ ನಾವು ಕಂದಾಯ ಇಲಾಖೆ ತಹಸೀಲ್ದಾರ್ ಸಾಹೇಬ್ ಲೆಟರ್ ಕೊಡ್ತೀವಿ. ಈ ರೀತಿ ಸಮಸ್ಯೆ ಆಗಿ ಸಾರ್ವಜನಿಕ ಅದು ದಿಶಾ ನಂಬರ್ ಯಾರ್ದೈತಿ ಮತ್ತು ಸರ್ವೆ ಮಾಡೋಕೆ ಈಗಾಗಲೇ ಸಾರ್ವಜನಿಕ ಅವ್ರು ಹೇಳಿದ್ರೆ ಅದ ನಂತರ ನಾವು ಸರ್ವೆ ಇಲಾಖೆ ಒಂದು ಲೆಟರ್ ಕೊಡ್ತೀವಿ. ಹೀಗಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸು. ಅದ ನಂತರ ಏನೈತಿ ಗ್ರಾಮ ಪಂಚಾಯತಿಯಿಂದ ಉದ್ಯೋಗ ಖಾತ್ರಿ ಒಂದು ರೋಡ್ ಹಾಕೈತಿ. ಆ ರೋಡ್ಗೂ ಅದು ಮಾಲೀಕತ್ವ ಯಾರು ಅದು ಬಗೆಹರಿಸಿ ಆ ರೋಡ್ ಮಾಡಿಕೊಡ್ತೀವಿ. ಆಮೇಲೆ ಸ್ಕೂಲ್ ಇದ್ದಾಗ ಸಮಸ್ಯೆ ಆಗೈತಿ, ರೈತ ಸಿಪೆ ಇಟ್ಕೊಂಡು ನಾಳಿಂದಲ್ಲಿ ಕೆಲಸ ಪ್ರಾರಂಭ ಆಗ್ತಾವೆ. ಅದೇ ರೀತಿ ಮೂಲಭೂತ ಸಂಬಂಧಪಟ್ಟಂಗೆ ಏನೈತಿ ಜಲಕುಂಭ ಮತ್ತು ಆ ಎಲ್ಲ ವಾರ್ಡಿನ ಸಮಸ್ತ ನಾಗರಿಕ ಕರ್ಕೊಂಡು ಹೋಗಿ ತಿರುಗಾಡಿಕೊಂಡಾಗ ಸಮಸ್ಯೆಗಳನ್ನು ಕಾಣಿಸೋ ಪ್ರಕಾರ ಎಲ್ಲವೂ ನಾವು ಬಗೆಹರಿಸ್ತು ಅಂದ ಈ ಒಂದು ಪತ್ರಿಕಾರಂಗ ಮತ್ತು ಸುದ್ದಿ ಮಾಧ್ಯಮ विषयावर मान्य कार्मिक साहेब मात्र. पंधरवड्यात तेथील लोकांना पिण्याच्या पाण्यासाठी नवीन कूप नलिका खोदण्यात येणार असल्याचे ईओ अरुण माचकनूर यांनी सांगितले. यावेळी ग्रामपंचायत अध्यक्ष, उपाध्यक्ष, सदस्य आणि स्थानिक उपस्थित होते. संजीव बॅकुडे, KMM मराठी, रायबाग. कागवाड तालुक्यातील 1 नगरपालिका आणि 2 नगरपंचायतीसाठी अध्यक्ष उपाध्यक्षांच्या निवडीसाठी निवडणूक तारीख निश्चित करण्यात आल्याचं निवडणूक अधिकारी आणि तहसीलदार राजेश बुर्ली यांनी सांगितले. निवडणूक अधिकारी तथा तहसीलदार राजेश बुर्ली यांनी सांगितले की शासनाच्या आदेशानुसार कागवाड तालुक्यातील 1 नगरपालिका व 2 नगरपंचायतींच्या अध्यक्ष आणि उपाध्यक्षांच्या निवडणुकीच्या तारखा निश्चित करण्यात आल्या आहेत. कागवाड येथील आपल्या कार्यालयात प्रसारमाध्यमांना माहिती देताना ते म्हणाले की 23 ऑगस्ट रोजी ऐनापूर नगरपंचायतीची निवडणूक तर 26 ऑगस्ट रोजी उगार खुर्द नगरपंचायतीची आणि 27 ऑगस्ट रोजी शेडबाळ नगरपंचायतीची निवडणूक होणार आहे. ಕಾಗವಾಡ ತಾಲೂಕಿಗೆ ಸಂಬಂಧಪಟ್ಟಂಥ ಒಟ್ಟು 2 ಪಟ್ಟಣ ಪಂಚಾಯಿತಿ ಮತ್ತು 1 ಪುರಸಭೆ ನಮ್ಮ ವ್ಯಾಪ್ತಿಗೆ ಬರ್ತದೆ. ಸರ್ಕಾರದ ಒಂದು ಅಧಿಸೂಚನೆ ದಿನಾಂಕ 5/8/2024 ಈಗಾಗಲೇ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂಥ ಮೀಸಲಾತಿ ಈಗಾಗಲೇ ಆಗಿರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 12/8/24 ಸಂಬಂಧಪಟ್ಟಂಥ ಎಲ್ಲ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಚುನಾವಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾಗವಾಡ ತಾಲೂಕು ಸಂಬಂಧಪಟ್ಟಂತೆ ದಿನಾಂಕ 23/8/2024 ಐನಾಪುರ ಪಟ್ಟಣ ಪಂಚಾಯತಿಗೆ ನಾವು ಚುನಾವಣೆ ಜರುಗಿಸಲಿಕ್ಕೆ ಈಗಾಗಲೇ ನೋಟಿಸನ್ನು ಸಂಬಂಧಪಟ್ಟಂಥ ನಮ್ಮ ಪುರಸಭೆ ಸದಸ್ಯರಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕಾಗವಾಡ ಮತಕ್ಷೇತ್ರದ ಶಾಸಕರಿರ್ಬೋದು ಮತ್ತು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಲೋಕಸಭಾ ಸದಸ್ಯರಿಗೂ ಕೂಡ ಈಗಾಗಲೇ ನಾವು ಚುನಾವಣೆಗೆ ಸಂಬಂಧಪಟ್ಟಂಥ ನೋಟಿಸನ್ನು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳ ಮುಖಾಂತರ ಈಗಾಗಲೇ ನಾವು ಕಳಿಸಿದ್ದೀವಿ. ಅದೇ ರೀತಿ ದಿನಾಂಕ 26ನೇ ತಾರೀಕಿನ ದಿವಸ ಉಗಾರ್ ಖುರ್ದ್ 26/8/2024 ಉಗಾರ್ ಖುರ್ದ್ ಪುರಸಭೆ ನಾವು ಚುನಾವಣೆ ಘೋಷಣೆ ಮಾಡಿದ್ದೀವಿ. ಅದೇ ರೀತಿ 27ನೇ ತಾರೀಕಿನ ದಿವಸ 27/8/2024 ಶೇಡ್ಬಾಳ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಥ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕುರಿತು ಈಗಾಗಲೇ ನಾವು ನೋಟಿಸನ್ನು ಕಳಿಸಿದ್ದೀವಿ. ಸೊ ಐನಾಪುರ ಪಟ್ಟಣ ಪಂಚಾಯತಿ ಇದು ಹಿಂದುಳಿದ ವರ್ಗ ಮಹಿಳೆಗೆ ಅಧ್ಯಕ್ಷ ಮೀಸಲಾತಿ ಇದ್ದರೆ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಇದು ಈಗಾಗಲೇ
ಅಧಿಸೂಚನೆ ಮೀಸಲಾತಿ ಆಗಿದೆ. ಅದೇ ರೀತಿ ನಮ್ಮ ಉಗಾರಪುರದಕ್ಕೆ ಇದ್ರೂ ಕೂಡ ಮೀಸಲಾತಿ ಅಧ್ಯಕ್ಷವನ್ನು ಹಿಂದುಳಿದ ವರ್ಗ ಮಹಿಳೆಗೆ ಮೀಸಲಾತಿ ಆಗಿದೆ ಮತ್ತು ಉಪಾಧ್ಯಕ್ಷ ಏನಿದೆ ಸಾಮಾನ್ಯ ಅಭ್ಯರ್ಥಿಗೆ ಈಗಾಗಲೇ ಆಯ್ಕೆಯಾಗಿದೆ. ಅದೇ ರೀತಿ ನಮ್ಮ ಶೇಡ್ಬಾಳ್ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷ ಸಾಮಾನ್ಯ ಕ್ಷೇತ್ರಕ್ಕೆ ಮತ್ತು ಉಪಾಧ್ಯಕ್ಷ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾತಿ ಆಗಿರೋದ್ರಿಂದ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. ಸೊ ನೋಟಿಸ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳಿರ್ಬೋದು, ನಾಮಪತ್ರಗಳ ದಾಖಲೆಗಳನ್ನು ಕೂಡ ಈಗಾಗಲೇ ನಾವು ಸಲ್ಲಿಸಿದ್ದೀವಿ. ಸೊ ಯಾರು ಚುನಾವಣೆಗೆ ಅಭ್ಯರ್ಥಿಯಾಗಿ ನಮಗೆ ನಾಮಪತ್ರ ಸಲ್ಲಿಸ್ತಾರೆ, ಆ ನಾಮಪತ್ರದ ಜೊತೆಗೆ ಮೀಸಲಾತಿಗೆ ಸಂಬಂಧಪಟ್ಟ ಬೆಟ್ಟು ತಹಸೀಲ್ದಾರ್ ಕಡೆಯಿಂದ ಪಡೆದಿರತಕ್ಕಂಥ ಪ್ರಮಾಣ ಪತ್ರದೊಂದಿಗೆ ಅವರು नामपत्र सಲ್ಲಿಸಲಿಕ್ಕೆ ಈಗಾಗಲೇ ನಾವು निवडणूक प्रक्रिया सकाळी 11 ते 1 वाजेपर्यंत नामपत्र सादर करण्याचे आहे. नंतर नामपत्र तपासणी आणि मागे घेण्याची प्रक्रिया होईल. दुपारी 2 वाजता सदस्य, शासक आणि संसद सदस्य यांची भागीदारी असणार आहे. संबंधित सदस्यांना नोटीस दिली गेली आहे असे ते म्हणाले. विजय महांतेश अरकेरी, KMM मराठी, कागवाड. पुन्हा एकदा एक नजर टाकूयात आजच्या ठळक घडामोडींवर. ABVP बेळगाव शहर युनिटतर्फे भव्य निदर्शने. कोलकाता येथील प्रशिक्षणार्थी डॉक्टरवर झालेल्या बलात्कार आणि हत्येचा केला निषेध. आरोपींना फाशी देण्याची केली मागणी. राज्यपाल थावरचंद गेहलोत यांनी दिला सिद्धरामय्या यांच्या विरोधात खटला चालवण्यासाठी ग्रीन सिग्नल. मुडा घोटाळ्याप्रकरणी सिद्धरामय्या यांचे नाव चर्चेत. मुख्य सचिवांना याबाबतचा दिला आदेश. भाजपने मुख्यमंत्री सिद्धरामय्या यांच्या विरुद्ध षडयंत्र रचले. राज्यपालांनी केला राजभवनाचा गैरवापर. महिला व बालविकास मंत्री लक्ष्मी हेब्बाळकर यांनी केला आरोप. बातमीपत्रामध्ये वेळ झाली. आज इथेच थांबण्याची. तुम्ही पाहत रहा KMM मराठी. नमस्कार.